ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಇವತ್ತು ನಾವಿರುವಂಥ ಪ್ರದೇಶ ಚಿಪ್ಪಗಿ ಚೆಕ್ ಪೋಸ್ಟ್. ಶಿರ್ಸಿ ನಗರದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಹುಬ್ಬಳ್ಳಿ ರಸ್ತೆಗೆ ಹೊಂದಿಕೊಂಡಿರುವ ಈ ಒಂದು ಪ್ರದೇಶದಲ್ಲಿ ಇವತ್ತು ನಾವಿದ್ದೇವೆ. ಕಳೆದ 3-4 ವರ್ಷಗಳಿಂದ ನಾವು ನಿರಂತರವಾಗಿ ಕಾಣಬಹುದು, ಶಿರ್ಸಿ ಹುಬ್ಬಳ್ಳಿ ರಸ್ತೆ ತೀವ್ರ ಒಂದು ಗುಂಡಿಯಿಂದ ಕೂಡಿದ್ದು. ಅದೇ ರೀತಿ ಶಿರಸಿಯಿಂದ ಬಿಸಿಲುಕೊಪ್ಪದವರೆಗೆ ಸುಮಾರು ಒಂದು 12ರಿಂದ 15 ಕಿಲೋಮೀಟರ್ಗಳಷ್ಟು ದೂರ ರಸ್ತೆ ಸಿಕ್ಕಾಪಟ್ಟೆ ಹಾಳಾಗಿದೆ. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಕಳೆದ ಒಂದು 2 ವರ್ಷಗಳಿಂದ ಈ ಭಾಗದಲ್ಲಿ ಶಿರಸಿಯಿಂದ ಇಸುಳೂರು, ಗೌಡಹಳ್ಳಿ, ಯಕ್ಕಂಬಿ, ಬಿಸಿಲುಕೊಪ್ಪ ಹೋಗುವಂಥ ಪ್ರದೇಶದಲ್ಲಿ ಸಾಕಷ್ಟು ನಾಗರಿಕರು ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡ್ತವೆ. ಈಗಿನ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ, ಈ ಒಂದು 10 ಕಿಲೋಮೀಟರ್ ಪ್ರದೇಶದಲ್ಲಿ ರಸ್ತೆ ಹೊಂಡದಿಂದ ಕೂಡಿದೆ. ಜೊತೆಗೆ ಈಗ ಬೇಸಿಗೆಗಾಲ ಇರೋದರಿಂದವ ತೀವ್ರತರವಾದಲ್ಲಿ ಧೂಳುಗಳು ಬರ್ತಾಯಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯರು ಮತ್ತು ಸಾರ್ವಜನಿಕರು ಇದಕ್ಕೆ ತೀವ್ರ ಒಂದು ವಿರೋಧನ ವ್ಯಕ್ತಪಡಿಸ್ತಾ ಇದ್ದು, ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಕೂಡಲೇ ತೀವ್ರವಾದ ಒಂದು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಡಿಸೆಂಬರ್ 10ನೇ ತಾರೀಕರಂದು ಸಾರ್ವಜನಿಕ ರಸ್ತೆ ತಡೆಯನ್ನು ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ಸಮಸ್ಯೆ ಏನಿದೆ, ಇದಕ್ಕೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಅವ್ರ ಮೂಲಕ ಕೇಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ರೋಡಿಗೆ ಜನರ ತೋರಿಕೆಗೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಿ ಜನರನ್ನ ತೃಪ್ತಿಕರ ಮಾಡಲಿಕ್ಕೆ ಈ ರೋಡ್ ಕಾಂಟ್ರಾಕ್ಟರ್ ಹೋಗ್ತಾ ಇದ್ದಾರೆ. ಈ ಪ್ಯಾಚ್ ವರ್ಕ್ ಬದಲಿಗೆ ಡಾಂಬರೀಕರಣನೋ ಅಥವಾ ಆ ಏನು ಹೋಗಿರೋ ಜಾಗದ 1 ಮೀಟ್ರು ಅರ್ಧ ಮೀಟ್ರಿಗೂ ಡಾಂಬರೀಕರಣ ಮಾಡೋದ್ರಿಂದ ಇದು ಹೇಳೋದಿಲ್ಲ. ಈ ಪ್ಯಾಚ್ ವರ್ಕ್ ಮಾಡಿ ಈ KSRTC ಬಸ್ ಓಡಾಡೋದ್ರಿಂದ ಇದು ಒಂದೇ ವಾರಕ್ಕೆ ಮತ್ತೆ ಎದ್ದು ಜನರಿಗೆ ಅದೇ ಧೂಳನ್ನು ತಿನ್ನಲು ಬಿಡ್ತಾ ಇರೋದು. ಈ ಕಾಮಗಾರಿ ಇದು ನಮ್ಮೆಲ್ಲ ತೃಪ್ತಿಕರ ಆಗಿಲ್ಲ. ಇದೇ ರೀತಿ ಇವ್ರು ಕಾಮಗಾರಿ ಮಾಡಿದ್ರೆ ಇನ್ನು ಊರಿನ ಜನ ಅಲ್ಲ, ಈ ಗ್ರಾಮದ ಜನ ಎಲ್ಲ ಎದ್ದು ಸ್ಟ್ರೈಕಿಗೆ ಇಡ್ತಾರಂತ ಹೇಳ್ಕೊಳ್ತಾ ಇದ್ದಾರೆ. ನಾನು ಮಹೇಶ್ ಶೆಟ್ಟಿ ಅಂತ, ಈ ಊರಿನ ನಾಗರಿಕ ಹಾಗೂ ಈ ಧೂಳು ತಿಂತ ಇರೋವಂಥ ಒಬ್ಬ ನೊಂದ ಸಂತೋಷ. ನಾನು KM ಶೇಖ್ ಅಂತ, ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡಿಸ್ಟಿಕ್ ಮೆಂಬರ್ ಮಾತಾಡ್ತಾ ಇದ್ದೀನಿ. ನನ್ನ ಊರು ಗೌಡಹಳ್ಳಿ. ನಾವು ದಿನಾಲೂ ಕೆಲಸ ಕಾರ್ಯ ನಿಮಿತ್ತ ಈ ರಸ್ತೆಯಿಂದ ಓಡಾಡ್ತಾ ಇರ್ತೀವಿ. ಸುಮಾರು 1.5-2 ವರ್ಷಗಳಿಂದ ರಸ್ತೆಯೆಲ್ಲ ಹದಗೆಟ್ಟು ಧೂಳೆಲ್ಲ ಮೈ ಮೇಲೆ ಹಾರಿ ರೋಗ ರುಜಿನಗಳು ಸಂಭವಿಸುವುದರಿಂದ ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ರಸ್ತೆಯನ್ನು ದುರಸ್ತಿಪಡಿಸಿಕೊಡಬೇಕೆಂದು ನಮ್ಮೆಲ್ಲರ ಗ್ರಾಮಸ್ಥರ ಆಗ್ರಹವಾಗಿದೆ. ಒಂದಾನು ವೇಳೆ ಈ ರಸ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಇದರ ಬಗ್ಗೆ ಗಮನ ಕೊಡದಿದ್ದಲ್ಲಿ ಡಿಸೆಂಬರ್ 10ರಂದು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಈ ಮೂಲಕ ತಿಳಿಸಿದ್ದಾರೆ. ಮೈಸೂರು ಅಂತೇಳಿ ನಾವು ಶ್ರೀರಂಗ ಈ ರೋಡು ಈ ವರ್ಷದ್ದು ಈಗಿಂದು ಅಂತಲ್ಲ, ಈ ವರ್ಷ 2 ವರ್ಷ 3 ವರ್ಷನೇ ಆಗೋದೇ. ಯಾವಾಗಲೂ ಏನು ಮಾಡೋದು, ಏನಾದರೂ ಹಾಳಾಯಿತು, ರೋಡ್ ಹಾಳಾಯಿತು, ಯಾರಾದರೂ ಪ್ರತಿಭಟನೆ ಮಾಡಿದ್ರೆ ಅಂತ ಕೇಳಿದರೆ ಯಾವುದಾದ್ರು ಖರ್ಚು ತಂದು ಹಾಕೋದು, ಗೊಣಿ ತಂದು ಹಾಕೋದು, ಪೇಪರ್ ಮುಂದೆ ಸ್ಟೇಟ್ಮೆಂಟ್ ಕೊಡೋದು, ನಮ್ಮ ವೈಯಕ್ತಿಕ ದುಡ್ಡಿಂದ ಈ ರೋಡನ್ನು ಸರಿ ಮಾಡ್ತಿದ್ರು ಅನ್ನೋ ಮಾಹಿತಿ ಪೇಪರನ್ನು ಹಾಕೋದು, ಆ ರೀತಿಯೇ ನಡೀತಾ ಇದೆ. ಕ್ಲೀನಾಗಿ ನೀವೇ ವಿಚಾರ ಮಾಡಿರಿ. ಶಿರ್ಸಿಯ ಬರುವ ಮೂಲವಾಗಿ ಬೇರೆ ಬೇರೆ ಊರಿಗೆ ಕನೆಕ್ಟ್ ಆಗುವ ರೋಡ್ ಯಾವ ರೋಡು ಏನು ಅಷ್ಟೊಂದು ಸುತ್ತಿಲ್ಲ. ಎಲ್ಲ ರೋಡು ಪರಿಸ್ಥಿತಿಯೂ ಇದೆ. ಒಂದು ಕ್ವಾಲಿಟಿ ವರ್ಕ್ ಮಾಡಿಕೊಡ್ರಿ. ಕ್ವಾಲಿಟಿ ವರ್ಕ್ ಯಾವುದೇ ವರ್ಕ್ ಆಗಲಿ ಕ್ವಾಲಿಟಿ ವರ್ಕ್ ಇರಲ್ಲ. ಅದು 6 ತಿಂಗಳು ಬರೋದಿಲ್ಲ ಮಾಡಿದ ಕೆಲಸ. ನಮಗೆ ಈ ಬಸ್ ಓಡಾಟ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಫುಲ್ಲು ರೋಡೆಲ್ಲ ಫುಲ್ ಕಸಡ ಆಗ್ತಿದೆ. ಅಂದರೆ ಅದನ್ನು ಸರಿ ಮಾಡಿಸಿ ಅಂತ ಹೇಳಿದ್ರು ಯಾರೂ ಮಾಡಿಸ್ತಾ ಇಲ್ಲ. ಹಾಗೆ ನಮಗೆ ಕಾಲೇಜಿಗೆ ಹೋಗಿ ಬರೋಕ್ಕೆ ಎಲ್ಲ ಲೇಟ್ ಆಗುತ್ತೆ, ಟೈಮ್ ಸಾಕಾಗಲ್ಲ. ಹಾಗೆ ಆಕ್ಸಿಡೆಂಟ್ಸ್ ಕೂಡ ಆಗುತ್ತೆ ಇದರಿಂದ. ಹಾಗಾಗಿ ಆದಷ್ಟು ಬೇಗ ಈ ರೋಡನ್ನು ಚೆನ್ನಾಗಿ ಮಾಡಿಸ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ ಹೆಗಡೆ ಅಂತ, ಹೆಗ್ಗರ್ನಿಂದ ಬಂದಿದ್ದೀನಿ. ಚಂದನ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಹೆಸರು ಹೇಮಾವತಿ. ನಮಗೆ ಹುಡುಗರಿಗೆ ಥಂಡಿ, ಜ್ವರ, ಕೆಮ್ಮು ಈ ಧೂಳಿಂದ ಭಾಳ ಅನುಭವಿಸ್ತಾ ಇದ್ರು. ಇಲ್ಲಿ ಈ ಜಾಗದಾಗ ಬರೀ ಧೂಳು ತಂದು ಹಾಕ್ತಾರೋ ಹೋಗ್ತಾರೆ. ನಾವು ದಿವಸ ಬೆಳಗ್ಗೆ ಇಟ್ಟು ನೀರು ಹೊಡ್ಕೊಂಡು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇನ್ನೂ ಧೂಳು ತಂದು ಹಾಕಕ್ಕೆ ನಾವು ಕೊಡೋದಿಲ್ಲ, ರೋಡ್ ಬಂದ್ ಮಾಡ್ತೇವೆ. ಇದು ಕೂಡಲೇ ಯಾರು ರೋಡು ಮಾಡೋರು ಇದ್ದರು ಅವ್ರು ಬಂದು ಇದು ರೋಡಿಗೆ ಡಾಂಬರೇ ಹಾಕಿಸ್ಬೇಕು. ನಮಗೆ ಈ ಧೂಳು ಬೇಡ. ಬರೀ ಧೂಳು ರೀ, ಒಳಗೆ ಪೂರ್ತಿ ಧೂಳೇ. ಅಡುಗೆ ಮಾಡಿದ್ದು ಧೂಳು, ಮನೆ ಒಳಗೂ ಧೂಳು, ಯಾರಿಗೆ ಬೀಳೋಕ್ಕಾಗೋದಿಲ್ಲ. ಬಾಗಿಲು ಹಾಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. 1 ವರ್ಷದ ಕಾಲ ಆಯ್ತು ಈಗ ಈ ಥರ ಜೀವನ. ಮಕ್ಕಳಿಗೆ ತೊಂದರೆ, ಜ್ವರ, ಕೆಮ್ಮು, ನಮಗೂ ಆರೋಗ್ಯ ಧೂಳಿನ ಸಲುವಾಗಿ ಧೂಳು ನುಂಗಿ ಭಾಳ ತೊಂಡಿ, ಜ್ವರ, ಕೆಮ್ಮು ಆಗ್ತಾ ಇತ್ತು.
ಶ್ರೀನಿವಾಸ್ ಅಂತೇಳಿ ಚಂದನ PU ಕಾಲೇಜಿನ ಡ್ರೈವರು. ಇಲ್ಲಿ ಹುಬ್ಳಿ ಶಿರ್ಸಿ ರಸ್ತೆ ತುಂಬ ಹಾಳಾಗಿರೋದ್ರಿಂದ ನಮಗೆ ಬಸ್ ತಗೊಂಡು ತಿರುಗಾಡೋದು ಭಾಳ ಕಷ್ಟ ಆಗಿದೆ. ಮತ್ತು ಬಸ್ಸು ಹಿಂದೆ ಮುಂದೆ ತಿರುಗಾಡೋದ್ರಿಂದ ಧೂಳು ತುಂಬ ಆಗೋದ್ರಿಂದ ಇದು ಟೂ ವೀಲರ್ಸ್ವರೆಗೂ ತಿರುಗಾಡೋದು ಭಾಳ ಕಷ್ಟ ಆಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೋಡಿ ಇದಕ್ಕೆ ರಸ್ತೆ ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಮಾಜಿ ಪಂಚಾಯತ್ ಅಧ್ಯಕ್ಷರು. ಶಿರ್ಸಿಯಿಂದ 15 ಕಿಲೋಮೀಟ್ರ್ ಬಿಸಿಲುಕೊಪ್ಪ ಕತ್ರಿ ಮಠ ಅಂದರೆ ಹಾವೇರಿ ಕ್ರಾಸ್ ಮಠನೂ ರೋಡ್ ಅಸ್ತವ್ಯಸ್ತ ಆಗೀಗ 3 ವರ್ಷದಿಂದ ಇದೇ ವ್ಯವಸ್ಥೆ ಒಳಗೆ ನಾವು ಅಷ್ಟರು ಅಡ್ಡಾಡ್ತಾ ಇದ್ದೇವೆ. ಇದರಿಂದ ಜನರಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಯಾರಿಗೇ ಮನವಿ ಮಾಡಿದ್ರು ಅದ್ರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ತೀವ್ರಗತಿ ಒಳಗೆ ಇದು ರೋಡ್ ಸರಿ ಆಗಬೇಕು, ರೋಡ್ ರಿಪೇರಿ ಆಗಿ ಅಡ್ಡಾಡಕ್ಕೆ ಯಾರಿಗೂ ತೊಂದರೆ ಆಗಲಿದ್ದ ರೀತಿ ಒಳಗೆ ಮಾಡಿಕೊಡ್ಬೇಕಂಥೇಳಿ ಎಲ್ಲರಿಗೂ ವಿನಂತಿ. ಇದು ಯಾರದೇ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಅಲ್ಲ, ಅಥವಾ ಯಾರದೇ ಒಂದು ಸರ್ಕಾರದ ವಿರುದ್ಧನೂ ಹೇಳಿಕೆ ಅಲ್ಲ. ನಮಗೆ ರೋಡ್ ಸರಿ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ, ಬಿಟ್ಟರೆ ಮತ್ತು ಬೇರೆ ಉದ್ದೇಶ ಏನಿಲ್ಲ. ಇಲ್ಲಿಂದ ಶಿರ್ಸಿಯಿಂದ 15 ಕಿಲೋಮೀಟ್ರ್ ಹಾವೇರಿ ಕ್ರಾಸ್ ಮಠ ಮೊದಲ ರೋಡ್ ಎಲ್ಲರೂ ಕೂಡಿ ಸರಿಪಡಿಸಲಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ನನ್ನ ಹೆಸರು ವಿನಾಯಕ್ ಆರ್ಶೆಟ್ಟಿ ಅಂತ, ಇದೇ ಗ್ರಾಮದ ನಿವಾಸಿ ನಾನು. ಕಳೆದ 3 ವರ್ಷದಿಂದ ಈ ರಸ್ತೆಯ ಅವಾಂತರವನ್ನು ನೀವೆಲ್ಲ ನೋಡಿದ್ದೀವಿ, ನಾವಂತೂ ಅನುಭವಿಸ್ತಾ ಬರ್ತಾಯಿದ್ದೀವಿ. 3 ವರ್ಷದಲ್ಲಿ ಹಲವು ಪ್ರತಿಭಟನೆಗಳಾದವು, ಮನವಿಗಳಾದವು, ಎಲ್ಲದೂ ಆದವು. ಆದರೆ ಕೆಲಸ ಮಾತ್ರ ಆಗ್ತಾಯಿಲ್ಲ. ಡಾಂಬರ್ ಹಾಕ್ರಿ ಅಂದರೆ ಆ ಕ್ರಷರ್ ಪುಡಿ ತಂದು ಆ ಜಲ್ಲಿನ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ತಂದು ಹಾಕಿ ಹೋಗ್ತಾರೆ. ಎಷ್ಟು ಧೂಳಿಂದ ತೊಂದರೆ ಆಗ್ತಿದೆ ಅಂದರೆ ಆ ಬಂದ ಅಧಿಕಾರಿಗಳು ಎಷ್ಟೇ ಹೇಳಿದರು, ಚರ್ಮ ಎಷ್ಟು ದಪ್ಪಾಗಿದೆ ಅಂದರೆ ಒಬ್ಬ ಅಧಿಕಾರಿ ಇಂಥದ್ದನ್ನು ತಂದು ಹಾಕಿದರೆ ಜನರಿಗೆ, ಓಡಾಡೋರಿಗೆ, ಅಕ್ಕಪಕ್ಕದ ಮನೆಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ಪರಿಜ್ಞಾನ ಇಲ್ಲದೇ ಇರೋಂಥ ಕೆಟ್ಟ ಅಧಿಕಾರಿಗಳನ್ನು ನಾವು ಎಂದೂ ನೋಡೇ ಇಲ್ಲ ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಇಂಜಿನಿಯರಿಗೆ, ಒಂದು ಅಧಿಕಾರಿಗಳಿಗೆ ನಾವು ಪ್ರಸಕ್ತಿ ತಂದು ರಸ್ತೆ ಎಲ್ಲ ಹಾಕಿದ್ರೆ ದಿವಸ ಸಾವಿರಾರು ಗಾಡಿ ಓಡಾಡುತ್ತೆ, ಸಾವಿರಾರು ಲಕ್ಷಾಂತರ ಗಾಡಿ ಓಡಾಡುತ್ತೆ. ಅದರ ಅಕ್ಕಪಕ್ಕದವರಿಗೆ ಮತ್ತು ಟೂ ವೀಲರ್ಸ್, ಕಾರ್ನವರು ಹೆಂಗೋ AC ಹಾಕ್ಕೊಂಡು ಗ್ಲಾಸ್ ಎಸ್ಕೊಂಡು ಹೋಗ್ಬಿಡ್ತಾರೆ, ದೊಡ್ಡ ಗಾಡಿಯವ್ರು ಹೋಗ್ಬಿಡ್ತಾರೆ. ಪಾಪ ಟೂ ವೀಲರ್ಸು, ನಡ್ಕೊಂಡು ಓಡಾಡೋರು, ವಿದ್ಯಾರ್ಥಿಗಳು, ಶಾಲೆ ಹೋಗೋ ಮಕ್ಕಳು ಬಸ್ಸಿಗೆ ಹತ್ಲಿಕ್ಕೆ ಆಗೋದಿಲ್ಲ. ಈಗ 10 ನಿಮಿಷ ನಿಲ್ಲಿಸಿ ಬಸ್ಸಿಗೆ ಹತ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಮಕ್ಕಳು. ದಿವಸ ದಂಡಿ, ಕಫ, ನಟ್ಟು ಎಲ್ಲದಲ್ಲಿ ಕರ್ತಾ ಇದೆ. ಮೈ ಎಲ್ಲ ತುರ್ಕಿ ಸ್ಟಾರ್ಟ್ ಆಗಿದೆ. ಈಗ ನಾವಂತೂ ನೀವು ಕಾಣ್ತಾ ಇದೆ, ಇಲ್ಲಿ ಮನೆಗೆಲ್ಲ ಉಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾನು ಒಂದು ವಿಷಯ ಹೇಳ್ತೀನಿ, ನಾನು ಏನು ಹೇಳ್ತೀನಿ ಜನರಿಗೆ ಅಂದರೆ, ಯಾರೂ ರಸ್ತೆ ಬಂದು 500 ಮೀಟ್ರ್ ಯಾರೂ ಇನ್ನು ಮೇಲೆ ಮನೆಯೇ ಕಟ್ಟಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ಅನುಭವಿಸಿದ್ದೀವಿ ನಾವು. ಇದು ಯಾರಿಗೂ ಬೇಡ. ನಾವು ಟ್ಯಾಕ್ಸ್ ಕಟ್ತೀವಿ, ಆ ಟ್ಯಾಕ್ಸ್ ಎಲ್ಲಿ ಹೋಗುತ್ತೋ ಅದು ದೇವರಿಗೆ ಗೊತ್ತು. ಆ ರಸ್ತೆ ಮಾತ್ರ ಮಾಡ್ತಿಲ್ಲ 3 ವರ್ಷದಿಂದ. 1 ವರ್ಷ 2 ವರ್ಷ, ಇದು 3ನೇ ವರ್ಷ ಸರ್. ಇದಕ್ಕೊಂದು ಅಂತಿಮ ಇದನ್ನು ಹಾಡಬೇಕು ಅವರು. ಕೆಲಸ ಮಾಡೋದಾದರೆ ಲೇಟ್ ಇದ್ದರೆ, ಇನ್ನೂ ಅವ್ರದ್ದು ಟೆಂಡರು ಅದಾಗಿಲ್ಲ, ಆ ಪ್ರೊಸೀಜರ್ ಆಗಿಲ್ಲ, ಈ ಪ್ರೊಸೀಜರ್ ಆಗಿಲ್ಲ ಅಂತ ಹೇಳೋದಾದರೆ ನಮ್ಗೆ ತಾತ್ಕಾಲಿಕವಾಗಿ ಡಾಂಬರನ್ನು ಹಾಕ್ಕೊಡ್ಬೇಕು. ಬಿಟ್ಟರೆ ಈ ಹಾಳಾಗಿದ್ದ ಕ್ರಷರ್ ಪುಡಿನ ತಂದು ನಮ್ಮ ಆರೋಗ್ಯನ ಹಾಳು ಮಾಡಬಾರ್ದು. ದಯವಿಟ್ಟು ಇದೊಂದು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವಾಗಲಾದರೂ, ಇಷ್ಟು ವರ್ಷ ಅಂತೂ ಕಳೆದ್ರಿ, ಇವಾಗಲಾದರೂ ಮಾಡಿ. ಇಲ್ಲ ಅಂದರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಇಲ್ಲ ಅಂದರೆ JCB ತಂದು ನಮ್ಮ ಸ್ವಂತ ಖರ್ಚಲ್ಲಿ ದೊಡ್ಡ ಹೊಂಡಾನ ತೆಗಿತೀವಿ. ನಮ್ಮೇಲೆ ಅವ್ರು ಕೇಸ್ ಮಾಡಿದ್ರು ಅಡ್ಡಿಲ್ಲ. ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡಿ ಅಂಥೇಳಿ ಅಧಿಕಾರಿಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಕೇಳ್ಕೊಂತ ಇದು ಆದಷ್ಟು ಬೇಗ ಮುಗಿಸ್ಕೊಡಿ. ಜನರ ಆರೋಗ್ಯ ಬಗ್ಗೆ ಗಮನ ಇರಲಿ ಅಂತೇಳಿ ಹೇಳ್ತಾ ಇದೊಂದು ಮಾತನ್ನು ಹೇಳಕ್ಕೆ ಇಷ್ಟ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.